ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ತುಂಬ ಬೇಗನೆ ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲನೂ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ, ನಾನು ಮೇನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇವತ್ತಿಂದ ಜೂನ್ ಫಸ್ಟ್ ಗೊತ್ತೇ ಇರುತ್ತೆ, ಮಕ್ಕಳಿಗೆಲ್ಲ ಸ್ಕೂಲ್ ರೀಓಪನಿಂಗ್ ಆಗಿರುತ್ತೆ. ಹಾಗಾಗಿ ನನ್ನ ಮಗಳಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು ಕಟ್ಟಷ್ಟು ಪಾಲಕು, ಒಂದು ಗೆಡ್ಡೆಕೋಸು, ಒಂದು ಕ್ಯಾರೆಟು, ಒಂದೆರಡು ಈರುಳ್ಳಿ, ಹಾಗೆ ಒಂದು 4 ಕಪ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಬೇಕು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳ್ಳೇನೂ ಬೇಡ. ಇದು ನಾನು ಬಂದು ಒಂದು ಬಟ್ಟೆ ಮೇಲೆ ಒಂದು ನ್ಯಾಪ್ಕಿನ್ ಇರುತ್ತಲ್ಲ, ಆ ನ್ಯಾಪ್ಕಿನ್ ಮೇಲೆ ತಟ್ಟಿ ಕಲ್ ಮೇಲೆ ಹಾಕೋದು. ಸೊ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಗಟ್ಟಿಯಾದರೆ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ ಅಂತ ಹೇಳಿ. ಇವಾಗ ನೆಕ್ಸ್ಟ್ ನಾನು ಒಂದು ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಇಲ್ಲಿ ಬದನೆಕಾಯಿ ಹೆಣ್ಗಾಯಿಗೆ ಅಂತ ಹೇಳಿ 1 ಕಪ್ಪು ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು 5 ಜನ ಇದ್ವಿ, ಸೊ ಹಾಗಾಗಿ ಇದರಲ್ಲಿ 1 ಕಪ್ ಸಾಕು. ಇಲ್ಲ ಕಣೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿ ಹಾಕ್ತೀನಿ. 1 ಕಪ್ ಕಡಲೆ ಬೀಜನ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಕೆಲವು ಜನ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೊತಾರೆ, ಕೆಲವು ಜನ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾರೆ. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ಬೇರೆ ಪಾತ್ರೆಗೆ ಇಟ್ಕೊಂಡು ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಅಷ್ಟು, ಅಂದರೆ ಒಂದು 3 ಸ್ಪೂನಷ್ಟು ಹುಚ್ಚೆಲ್ಲನ್ನು ಸೇರಿಸ್ತಾ ಇದ್ದೀನಿ. ಈ ಕಡೆ ಎಲ್ಲ ನಮ್ಮ ಸೈಡೆಲ್ಲ ಇದನ್ನು ಹುಚ್ಚೆಲ್ಲು ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತ ಹೇಳ್ತಾರೆ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ. ಇದನ್ನು ಅಷ್ಟೇ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನಾನು ಏನು ಸ್ಪೂನ್ ತೋರಿಸ್ತಾ ಇದ್ದೀನಲ್ವ ಅದೇ ಸ್ಪೂನಲ್ಲಿ 1 ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಚಿಟಪಟ ಅಂತ ಸೌಂಡ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈ ರೆಸಿಪಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಇದಕ್ಕೆಲ್ಲ ಕರಿ ಅಂದರೆ ಗುಂಡು ಬದನೆ ಅಂತ ಬರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತಾರೆ. ಅದು ನಮ್ಮ ಮನೇಲಿ ಇಲ್ಲ ಅಂತ ಹೇಳಿ ಇದೇ ಬದನೆಯಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಅದನ್ನೆಲ್ಲ ಮಾಡಿ ಒಂದು ಪಾತ್ರೆಗೆ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡು ಇವಾಗ ಮತ್ತೆ ಅದೇ ಕಡಾಯಿನ ಇಟ್ಟು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಅದನ್ನು ತೆಗೆದಿಟ್ಕೊಂಡು ರೊಟ್ಟಿ ಯೂಸ್ ಮಾಡ್ಬೋದು. ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಎಣ್ಣೆ ಬಿಸಿ ಆಗಿದ ತಕ್ಷಣ ಆ ಎಣ್ಣೆಗೆ ಸೇರಿಸ್ಬೇಕು. ತುಂಬ ಬಿಸಿ ಮಾಡ್ಕೊಂಡು ಹಾಕಿದ್ರೆ ಇದು ಮುಖಕ್ಕೆಲ್ಲ ಹಾರಿಬಿಡುತ್ತೆ ಚಿಟಪಟ ಅಂತ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣವೇ ಹಾಕಿದ್ರೆ ಬೆಟರ್. ಇದು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಫುಲ್ ಕಲರೆಲ್ಲ ಚೇಂಜ್ ಆಗಿದೆ. ಇದನ್ನು ಹಾಕಿ ಒಂದು 2 to 3 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಾದಮೇಲೆ ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಬೇಕು. ಈ ಥರ ಎಲ್ಲ ಆದಮೇಲೆ ಒಂದನ್ನು ಸೈಡ್ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅದು ಸಾಫ್ಟಾಗಿದೆ ಅಂತಂದರೆ ಅದು ಬೆಂದಿದೆ ಅಂತ ಅರ್ಥ. ಇವಾಗೆಲ್ಲ ಇದನ್ನು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾನು. ನೋಡಿ, ಮತ್ತೆ ಒಂದ್ಸಲ ತೋರಿಸ್ತಾ ಇದ್ದೀನಿ. ಈ ಥರ ಸಾಫ್ಟ್ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ರೊಟ್ಟಿ. ಇವಾಗ ನಾನು ಏನು ಹಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿನ ಇದಕ್ಕೆ ಮೀಡಿಯಮ್ ಸೈಜ್ ದಪ್ಪದು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ಫ್ರೆಂಡ್ಸ್, ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸ್ಕೂಲಿಗೆ ಲೇಟ್ ಆಗ್ತಿದೆ ಅಂತ ಹೇಳಿ ಬೇಗನೆ ನಾನು ಒಂದೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಫುಲ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಫುಲ್ ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋ ಹಾಕಬೇಕಿದ್ರೆ ಯಾರಿಗೆಲ್ಲ ಬೇಕೋ ಅವರು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಈ ಥರ ಚೆನ್ನಾಗಿ ಫ್ರೈ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಥರ ಫ್ರೈ ಆದಮೇಲೆ 1.5 ಸ್ಪೂನಷ್ಟು ನಾನಿಲ್ಲಿ
ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ರೆಡ್ ಚಿಲ್ಲಿ ಪೌಡರು, ಒಂದು ಕಲರಿಗೆ, ಒಂದು ಖಾರಕ್ಕೆ ಅಂತ ಹೇಳಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಆಗಲೇ ರುಬ್ಬಿಟ್ಟಿದ್ನಲ್ಲ, ಅಂದರೆ ಕಡಲೆ ಬೀಜ, ಹುಚ್ಚೆಳ್ಳು ಮತ್ತು ಬಿಳಿ ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ನೀರು ಹಾಕ್ಬಾರ್ದು, ಹಾಗೆ ಪೌಡ್ರ್ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾನು ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿ, ಏನು ನಾನು ಆಗಲೇ ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ಕೆಲವು ಜನ ಬೆಲ್ಲನೂ ಸೇರಿಸ್ತಾರೆ. ನನಗೆ ಸ್ವಲ್ಪ ಸಿಹಿ ಹೊಡೆಯುತ್ತೆ, ಸ್ವೀಟ್ ಇರುತ್ತೆ, ಬೇಡ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, 1 ಸ್ಪೂನಷ್ಟು. ಹುಳಿ ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಡಬೇಕಾಗೇ ಈ ಥರ ಕುದಿ ಬರ್ತಾ ಇರುತ್ತಲ್ವ, ಸೊ ಅದು ಒಂದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಡ್ಬೇಕು. ಈ ಥರ ಮಿಕ್ಸ್ ಆದಮೇಲೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅದಕ್ಕೆ ನೀರು ಹಾಕ್ಕೋಬೋದು. ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಸೇರಿಸೋದು ಅಷ್ಟೇ. ತುಂಬ ಈಸಿ ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ಗಳು ಇದಕ್ಕೆ. ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಂತ್ಯನೂ ಹಾಕ್ಕೋಬೋದು. ನಾನು ಕಸೂರಿ ಮೆಂತ್ಯ ಹಾಕ್ತೀನಿ, ಕಸೂರಿ ಸೊಪ್ಪು ಹಾಕೋದನ್ನು ಮಾಡ್ತಿದ್ದೀನಿ, ಅಂದರೆ ಗಡಿಬಿಡಿ ಬೇಗ ಆಗಲಿ ಅಂತ ಹೇಳಿ. ಈ ಲಾಸ್ಟಲ್ಲಿ ಆಗಿದ್ದ ಗ್ರೇವಿ ಕ್ಲಿಪ್ಸ್ನೂ ಕೂಡ ನಾನು ತಗೊಂಡಿಲ್ಲ, ಹಾಗೆಯೇ ಲೇಟ್ ಆಯಿತು ಅಂತ ಹೇಳಿ ನನ್ನ ಮಗಳನ್ನ ಕಳಿಸಿದ್ದೀನಿ. ನೋಡಿ, ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಬದನೆಕಾಯಿನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಈ ಬದನೆಕಾಯಿ ಎಣ್ಗಾಯಿ ರೆಡಿ ಆಯ್ತಂತ ಅರ್ಥ. ಇದನ್ನು ಮಾಡಿಟ್ಬಿಟ್ಟು ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡೋಗಿ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ, ನೆಕ್ಸ್ಟ್ ಇವತ್ತು ಫಸ್ಟ್ ಡೇ ಅಂತ ಹೇಳಿ ಗಣಪತಿಗೆ ಒಂದು 21 ಗರಿಕೆಗಳನ್ನ ಹಾಕಿಸಿ ಅವಳ ಕೈಲೇ ಗಣಪತಿ ಶ್ಲೋಕನ ಹೇಳಿಸ್ಬಿಟ್ಟು ತಿಂಡಿ ತಿನ್ನಿಸಿ ಕಳಿಸಿದ್ದಾಯಿತು. ಇವತ್ತು 2 ಮಂತ್ಸ್ ರಜಾ ಇತ್ತು, ಇವತ್ತು ಫಸ್ಟ್ ಡೇ ಹೋಗ್ತಾ ಇರೋದು. ನೋಡ್ಬೇಕು ಬಂದಮೇಲೆ ಯಾವ ಥರ ಇತ್ತು ಕ್ಲಾಸ್ ಅಂತ ಅವಳನ್ನೇ ಕೇಳಬೇಕು. ಶ್ಲೋಕ ಹೇಳ್ತಾ ಇದ್ದಾಳೆ, ನಾನು ಮ್ಯೂಟ್ ಮಾಡಿದ್ದೀನಿ ಅದನ್ನು, ಯಾಕಂದರೆ ನಮ್ಮ ಮನೇಲಿ ನನ್ನ ತಂಗಿ ಮಗಳು ಇದ್ದಾಳೆ, ಅವಳು ಗಜ್ಜಿ ಬಿಜ್ಜಿ ಅಂತ ಇರ್ತಾಳೆ. ಅದಕ್ಕೆ ಅವಳದು ಎಲ್ಲ ತಿಂಡಿ ಎಲ್ಲ ತಿಂದು ರೆಡಿ ಮಾಡಿ ನೋಡಿ ಕ್ಲಾಸಿಗೆ ಹೋಗ್ಬೇಕಾದ್ರೆ ನಿಂತಿದ್ದಾಳೆ. ಅವಳಿಗೆ ಬ್ಯಾಗ್ ಕೊಡದೆ ಇವಳೇ ನಮ್ಮ ಮನೆಯಲ್ಲಿ ಅವಳನ್ನು ಕ್ಲಾಸಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದಾರೆ ಇಬ್ಬರು. ಇಲ್ಲಿ ನಮ್ಮ ಮನೆ ಹತ್ರ ಸ್ಟಾಪ್ ಕೊಡಲ್ಲ ವ್ಯಾನು, ಅಲ್ಲೆಲ್ಲಿದೆ ಸ್ಟಾಪಲ್ಲೇ ಹೋಗಬೇಕು. ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಮನೆಗೆ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಬಾಕಿ ಇದೆ. ನಮ್ಮನೆ ಪುಟ್ಟ ದೇವ್ರ ಮನೆ ಈ ಥರ ಇದೆ ನೋಡಿ. ನೆಕ್ಸ್ಟ್ ನಾನು ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ತಿಂಡಿ ತಿಂದು ಈ ಡೇ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನನ್ನ ಮಗಳು ಬಂದಮೇಲೆ ಅವಳದು ಸ್ಕೂಲ್ ಯಾವ ಥರ ಇತ್ತು, ಏನು ಹೇಳ್ಕೊಟ್ರು, ಯಾರು ಫ್ರೆಂಡ್ಸ್ ಆದರು, ಅದನ್ನೆಲ್ಲ ಕೇಳಿಬಿಟ್ಟು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಫಸ್ಟ್ ಡೇ ಕ್ಲಾಸ್ ಹೋಗಿದ್ದಾಳೆ ನೋಡಿ, ಇವಳೇ ನನ್ನ ಮಗಳು. ಹೋಗಿದ್ದಲ್ಲ ಇವತ್ತು ಸ್ಕೂಲ್, ಹೇಗಿತ್ತು ಫಸ್ಟ್ ಡೇ? ಚೆನ್ನಾಗಿತ್ತು. ಯಾರು ಫ್ರೆಂಡ್ಸ್ ಆದರು? ಫ್ರೆಂಡ್ಸ್ ಆಲ್ರೆಡಿ ಇದ್ದಾರಾ? ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಯಾರಾದರೂ ಆದ್ರಾ? ಇಲ್ಲ, ಎಲ್ಲರೂ ಅಡ್ಜಸ್ಟ್ ಆಯಿತಾ ಕ್ಲಾಸ್ ಟೀಚರ್ಸ್ ಎಲ್ಲ? ಕ್ಲಾಸ್ಗೆ ಹೋಗೋಕೆ ಬೇಜಾರಿಲ್ವಾ? ಇಲ್ಲ. ಹ್ಯಾಪಿಯಾಗಿ ಹೋಗ್ತೀಯಾ? ಚೆನ್ನಾಗಿ ಓದ್ತೀರಾ? ನಿಜ ಹ್ಞೂ. ನಂಬೋದಾ?